ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ಶ್ರೀರಾಮುಲು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಇನ್ನೊಂದು ಡ್ರಾಮಾ ಸ್ಟಾರ್ಟ್ ಆಗಿದೆ. ರಿಸೈನ್ ಪಾಲಿಟಿಕ್ಸ್, ಒತ್ತಡದ ಪಾಲಿಟಿಕ್ಸ್, ಈ ಜಗನ್ನಾಟಕ ಸೂತ್ರಧಾರರ ಹಿಂದಿನ ಸಮಗ್ರ ಕಥೆ, ಆ ಎಲ್ಲ ಡ್ರಾಮಾಗಳ ಕಂಪ್ಲೀಟ್ ಪಿಕ್ಚರ್ ಇತಿ ಶ್ರೀರಾಮುಲು. ಫಸ್ಟ್ ಒಂದ್ಸಲ ಶ್ರೀರಾಮುಲು ಹೇಳಿದ್ದೇನು, ಈ ರಾಜಕೀಯ ಕಥೆ ಶುರುವಾಗಿದ್ದು ಹೇಗೆ ಅನ್ನೋದನ್ನು ನೋಡೋಣ. ಈ ಡ್ರಾಮಾ ಶುರುವಾಗಿದ್ದು ಇವತ್ತೇನೂ ಅಲ್ಲ. ನಾಟಕ ಶುರುವಾದಾಗಿನಿಂದ ಉದ್ಭವಿಸಿದ 10 ಪ್ರಶ್ನೆಗಳಲ್ಲಿ ಉತ್ತರ ಅಂತ ಸಿಕ್ಕಿರೋದು ಒಂದೇ ಪ್ರಶ್ನೆಗೆ, ಅದು ಶ್ರೀರಾಮುಲು ರಾಜೀನಾಮೆ. ಶ್ರೀರಾಮುಲು ಬಿಜೆಪಿ ಬಿಡ್ತಾರ, ರಾಜೀನಾಮೆ ಕೊಡ್ತಾರ, ಜೆಡಿಎಸ್ ಸೇರ್ತಾರ, ಹೊಸ ಪಕ್ಷ ಕಟ್ತಾರ. ಇಂಥ 10 ಪ್ರಶ್ನೆಗಳಿಗೆ ಕೆಲವು ಪ್ರಶ್ನೆಗಳಿಗಷ್ಟೇ ಉತ್ತರ ಸಿಕ್ಕಿದೆ. ಶ್ರೀರಾಮುಲು ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಇವತ್ತು ನನ್ನ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಈ ಮೂಲಕ ಕೆಲವೊಂದು ಕುತೂಹಲಗಳಿಗೆ, ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಶ್ರೀರಾಮುಲು ರೆಡ್ಡಿ ಬ್ರದರ್ಸ್ ಬಣದ ಪ್ರಮುಖ ನಾಯಕ. ಬಳ್ಳಾರಿಯಲ್ಲಷ್ಟೇ ಅಲ್ಲ, ತಾವು ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಜಿಲ್ಲೆಗಳಲ್ಲಿ ಶ್ರೀರಾಮುಲುಗೆ ತಮ್ಮದೇ ಆದ ಖದರಿದೆ. ಅಷ್ಟರ ಮಟ್ಟಿಗೆ ಅವರು ಶಾಸಕರಾಗಿ, ಸಚಿವರಾಗಿ, ನಾಯಕರಾಗಿ ಗೆದ್ದಿದ್ದಾರೆ. ಈ ಬಾರಿಯೂ ಅಷ್ಟೇ. ರಾಜೀನಾಮೆ ಕೊಡುವ ಮುನ್ನ ಬಳ್ಳಾರಿ ಸೇರಿದಂತೆ ಉತ್ತರ ಕರ್ನಾಟಕದ 5 ಜಿಲ್ಲೆಗಳ ಬಿಜೆಪಿ ಶಾಸಕರ ಜೊತೆ, ಬಳ್ಳಾರಿ ಪಾಲಿಕೆ ಸದಸ್ಯರ ಜೊತೆ, ಬಳ್ಳಾರಿಯ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರ ಜೊತೆ ಮಾತುಕತೆ ನಡೆಸಿಯೇ ಈ ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ. ಆದ್ರೆ ಅವರು ಒಬ್ಬಂಟಿಯಾಗಿಯೇ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಂತ ಅವರು ಒಂಟಿಯೇನೂ ಅಲ್ಲ. ಆದ್ರೆ ತಮ್ಮೊಂದಿಗೆ ಯಾರೂ ರಾಜೀನಾಮೆ ಕೊಡುವುದು ಬೇಡ ಅನ್ನೋದು ಶ್ರೀರಾಮುಲು ನಿರ್ಧಾರ. ಇವತ್ತು ನಮ್ಮ ಎಲ್ಲ ಶಾಸಕರು ಸರ್ಕಾರ ಜೊತೆಲಿ ಇರಬೇಕು. ಸರ್ಕಾರ ಯಾವ ರೀತಿಯಲ್ಲಿ ಕೂಡ ಯಾವ ನಮ್ಮ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕಬಾರದು. ಎಲ್ಲ ಶಾಸಕರು ಕೂಡ ಅವ್ರ ಜೊತೆಲಿ ಇರಬೇಕು. ಜನಾರ್ದನ್ ರೆಡ್ಡಿ ಅವರು, ಕರುಣಾಕರ್ ರೆಡ್ಡಿ ಅವರು, ಸುರೇಶ್ ಬಾಬು ಅವರು, ನಮ್ಮ ಅಕ್ಕಪಕ್ಕದಲ್ಲಿ ಇಲ್ಲಿದ್ದಂಥ ಎಲ್ಲ ಜಿಲ್ಲೆ ಶಾಸಕರು ಕೂಡ ನಮ್ಮ ಸರ್ಕಾರದಲ್ಲಿ ಉಳಿಬೇಕು. ಶ್ರೀರಾಮುಲು ಅವರ ಬಂಡಾಯ ರೆಡ್ಡಿ ಬ್ರದರ್ಸ್ಗೆ ಗೊತ್ತಿಲ್ಲದೆ ಏನೂ ಇಲ್ಲ. ಏಕೆಂದ್ರೆ ರಾಮುಲು ಶಾಸಕರಾಗೋದಿಕ್ಕೆ, ಸಚಿವರಾಗೋದಿಕ್ಕೆ ಕಾರಣ ರೆಡ್ಡಿ ಬ್ರದರ್ಸ್. ಅವರ ಇವತ್ತಿನ ಬಂಡಾಯದ ಪ್ರತಿಯೊಂದು ಸಭೆ, ತಂತ್ರಗಳು ನಡೆದಿದ್ದೆಲ್ಲ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸ ಕುಟೀರದಲ್ಲಿ. ಇವತ್ತೂ ಕೂಡ ಅಷ್ಟೇ. ರಾಜೀನಾಮೆ ನಿರ್ಧಾರ ಪ್ರಕಟಿಸಿದ ಮೇಲೆ ಶ್ರೀರಾಮುಲು ನೇರವಾಗಿ ತಲುಪಿದ್ದು ಬೆಂಗಳೂರಿನಲ್ಲಿರುವ ಜನಾರ್ದನ್ ರೆಡ್ಡಿ ನಿವಾಸ ಪಾರಿಜಾತಕ್ಕೆ. ಇದರಿಂದ ಮೇಲ್ನೋಟಕ್ಕೆ ಶ್ರೀರಾಮುಲು ಬೆನ್ನ ಹಿಂದೆ ರೆಡ್ಡಿ ಬ್ರದರ್ಸ್ ಇದ್ದಾರೆ ಅನ್ನೋದು ಸ್ಪಷ್ಟ. ಆದ್ರೆ ಶ್ರೀರಾಮುಲು, ರೆಡ್ಡಿ ಬ್ರದರ್ಸ್ ಕೂಡ ತಮ್ಮೊಂದಿಗೆ ರಾಜೀನಾಮೆ ಕೊಡುತ್ತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಲೋಕಾಯುಕ್ತರಿಗೆ ಶ್ರೀರಾಮುಲು ಜೈ ಜೈ. ಶ್ರೀರಾಮುಲು ಅವರಿಗೆ ಬೇಸರ ಇರೋದು ಸಂಪುಟದಲ್ಲಿ ತಮ್ಮನ್ನು ಕಡೆಗಣಿಸಿದ್ದಕ್ಕೆ. ಅದಕ್ಕೆ ಕಾರಣವಾಗಿದ್ದು ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿದ್ದ ಸಂತೋಷ್ ಹೆಗಡೆ ಸಲ್ಲಿಸಿದ ಅಕ್ರಮ ಗಣಿಗಾರಿಕೆ ಕುರಿತ ವರದಿ. ಆದರೆ ಶ್ರೀರಾಮುಲು ಅಪ್ಪಿತಪ್ಪಿಯೂ ಸಂತೋಷ್ ಹೆಗಡೆ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿಲ್ಲ. ಗೌರವಯುತವಾಗಿ ಅವರ ಬಗ್ಗೆ ನನಗಿನ್ನೂ ಗೌರವವಿದೆ ಎಂದಿದ್ದಾರೆ. ಸಂತೋಷ್ ಹೆಗಡೆ ಅವರನ್ನು ಅಣ್ಣಾ ಹಜಾರೆಗೆ ಹೋಲಿಸಿದ್ದಾರೆ. ಲೋಕಾಯುಕ್ತ ವರದಿಯಲ್ಲಿ ಇವತ್ತು ಸಂತೋಷ್ ಹೆಗಡೆ ಅವರು, ನನಗೆ ಅವ್ರ ಮೇಲೆ ಸಂಪೂರ್ಣವಾದಂಥ ಗೌರವ ಇದೆ. ಇವತ್ತು ಕೂಡ ಲೋಕಾಯುಕ್ತರ ಬಗ್ಗೆ ನನಗೂ ಕೂಡ ಬಹಳಷ್ಟು ಗೌರವ ಇದೆ. ಅವ್ರನ್ನ ಇಡೀ ದೇಶದಲ್ಲಿದ್ದಂಥ ಯಾವ ರೀತಿಯಲ್ಲಿ ಅಣ್ಣಾ ಹಜಾರೆ ಅವ್ರನ್ನ ಈ ದೇಶದಲ್ಲಿದ್ದಂಥ ಜನರು ಯಾವ ರೀತಿಯಲ್ಲಿ ಮೆಚ್ಚುತ್ತಾ ಇದ್ದಾರೋ, ನಾನು ಸಂತೋಷ್ ಹೆಗಡೆ ಅವರನ್ನು ಕೂಡ ಮೆಚ್ಚುತ್ತಾ ಇದ್ದೀನಿ. ಶ್ರೀರಾಮುಲು ತಮ್ಮ ರಾಜೀನಾಮೆಗೆ ಕೊಟ್ಟಿರುವ ಕಾರಣ ಸ್ವಾಭಿಮಾನ. ಎಸ್, ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದ್ದೇ ತಮ್ಮ ರಾಜೀನಾಮೆಗೆ ಪ್ರಮುಖ ಕಾರಣ ಎಂದು ಹೇಳಿಕೊಂಡಿದ್ದಾರೆ ಶ್ರೀರಾಮುಲು. ತಮ್ಮ ರಾಜೀನಾಮೆ ಪತ್ರವನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರದರ್ಶಿಸಿದ ಶ್ರೀರಾಮುಲು, ಸ್ವಾಭಿಮಾನಕ್ಕಿಂತ ಸ್ಥಾನಮಾನ ದೊಡ್ಡದಲ್ಲ ಎಂದಿದ್ದಾರೆ. ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ನನ್ನ ಸ್ವಾಭಿಮಾನಕ್ಕಿಂತ ಯಾವುದು ದೊಡ್ಡದಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಎಲ್ಲ ಜನರು ಕೂಡ ನನ್ನ ಕೈಯನ್ನು ಹಿಡ್ಕೊಂತಾರೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ನನ್ನ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಬಿಎಸ್ವೈ ಮುಖ್ಯಮಂತ್ರಿಯಾದಾಗ ಕೂಡ ಮೊದಲ ಬಂಡಾಯ ಸಿಡಿದದ್ದು ಬಳ್ಳಾರಿಯಿಂದ. ಈ ಬಾರಿಯೂ ಅಷ್ಟೇ. ಬಂಡಾಯದ ಪ್ರಥಮ ಕಹಳೆ ಮೊಳಗಿರುವುದು ಬಳ್ಳಾರಿಯಿಂದ. ಶ್ರೀರಾಮುಲು ಬಂಡಾಯ ಬಿಜೆಪಿಗೆ ದಿಢೀರ್ ಶಾಕ್ ಏನೂ ಅಲ್ಲ. ಹಾಗಾದ್ರೆ ಇವರು ಹೇಳಿಕೊಳ್ಳೋ ಹಾಗೆ ಇವರೆಲ್ಲ ನಿಜಕ್ಕೂ ಜನತೋದ್ಧಾರಕ್ಕಾಗಿ ರಾಜಕಾರಣಕ್ಕಿಳಿದವರ, ಜಿದ್ದಿಗಾಗಿ ಬಂದವರ? ನೋಡೋಣ